ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಶುರುವಿನಲ್ಲಿ ಶಾಂತಿ ರವಿ ಮತ್ತು ಕನಕ ಮಾತಾಡೋದು ನೋಡಿ ದಿನ ಕರ್ಕೊಂಡೋಗಿ ಒಳಗಡೆ ಬಾರಮ್ಮ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಚಾಡಿನ ಚುಚ್ತಾ ಇರ್ತಾಳೆ. ನೋಡಮ್ಮ ನಿನ್ನ ಗಂಡನ ಈ ಥರ ಬಿಡಬೇಡ, ಕನಕ ಸರಿ ಇಲ್ಲ, ಅವಳು ಬುಟ್ಟಿಗೆ ಹಾಕ್ಕೊಂಡ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಶ್ರುತಿಗೆ ಶಾಂತಿ ಹೇಳ್ತಾ ಇರ್ತಾಳೆ. ಆಗ ಶ್ರುತಿ ಹೇಳ್ತಾಳೆ, ಇಲ್ಲ ಅತ್ತೆ ಅವ್ರು ಆ ಥರ ಅಲ್ಲ, ನಾನು ಕಾಮನ್ ಆಗಿ ಫ್ರೆಂಡ್ ಅಂತ ಹೇಳ್ಬಿಟ್ಟು ಅವ್ರ ಕೈ ಕೊಟ್ಟಿರ್ಬೋದು, ನೀವು ಅದನ್ನು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ. ಅದು ಅಲ್ಲದೆ ಕನಕ ಮದುವೆಗಿಂತ ಮುಂಚೆ ರವಿನ ಬುಟ್ಟಿಗೆ ಹಾಕೋಬೇಕಂತ ಪ್ಲಾನ್ ಮಾಡಿದ್ಲು. ನಾನು ಅದನ್ನು ಹಾಳು ಮಾಡಿಬಿಟ್ಟು ಈಗ ನಿನ್ನನ್ನು ಅವನು ಬುಟ್ಟಿಗೆ ಬಿದ್ದಿದ್ದಾನೆ, ಅದನ್ನು ನೀನು ಉಳಿಸ್ಕೋ ಅಂತ ಹೇಳ್ಬಿಟ್ಟು ಶ್ರುತಿಗೆ ಹೇಳ್ತಾ ಇರ್ತಾಳೆ. ಆದರೆ ಶ್ರುತಿ ಕೋಪ ಮಾಡಿಕೊಂಡು, ಅತ್ತೆ ನೀವಿಲ್ಲ ಈ ಥರ ಎಲ್ಲ ಮಾತಾಡಬೇಡಿ, ನನಗೆ ನನ್ನ ಗಂಡನ ಮೇಲೆ ನಂಬಿಕೆ ಇದೆ. ಆ ಕನಕ ಆ ಥರ ಅಲ್ಲ, ಅವರೇನೋ ಫ್ರೆಂಡ್ಲಿ ಆಗಿ ಏನೋ ಅವ್ರು ಮಾಡಿರೋ ತಿಂಡಿ ಇಷ್ಟ ಆಗಿರೋದ್ರಿಂದ ಅವರು ಥ್ಯಾಂಕ್ಸ್ ಅಂತ ಹೇಳಿರ್ಬೋದು, ಅದು ಬಿಟ್ಟರೆ ನೀವು ಈ ಥರ ಎಲ್ಲ ಮಾತಾಡಬೇಡಿ ಅಂತ ಹೇಳ್ತಾ ಶ್ರುತಿ ಹೇಳ್ತಾಳೆ. ಶಾಂತಿನ, ಅತ್ತೆ ನೀವು ಈ ಥರ ಎಲ್ಲ ಹೇಳ್ತಿದ್ರ ತಾನೇ, ಊರು ಜನ ಎಲ್ಲ ಏನಾದರೂ ಮಾತಾಡ್ಕೋತಾರೆ ಅಂತ, ಅಲ್ಲಿ ಕೂತಿರೋ ಜನ ಎಲ್ಲ ಮಾತಾಡ್ತಿರೋ ಅಂತ ಹೇಳ್ತಿದ್ದೀರ ತಾನೇ, ಬನ್ನಿ ಹೋಗೋಣ, ಅಲ್ಲಿ ನಿಮಗೆ ಡೌಟ್ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಶ್ರುತಿ ಅಲ್ಲಿ ಹೂ ಕಟ್ಟೋ ಜಾಗದಲ್ಲಿ ಕರ್ಕೊಂಡು ಹೋಗ್ತಾಳೆ ಶಾಂತಿಗೆ. ಆಗ ಅಲ್ಲಿಗೆ ಹೋಗಿ ಶ್ರುತಿ ಕೇಳ್ತಾಳೆ, ರವಿ ಒಂದು ನಿಮಿಷ ಬರ್ತೀರಾ ಅಂತ ಕೇಳಿದಾಗ, ಏನಕ್ಕೆ ರವಿ ಏನಕ್ಕೆ ಶ್ರುತಿ ಏನಾಯಿತು ಅಂತ ಹೇಳ್ಬಿಟ್ಟು ಶ್ರುತಿ ಕೇಳ್ತಾನೆ. ರವಿ ಹೋಗಿ ಶ್ರುತಿ ಪಕ್ಕ ನಿಂತ್ಕೊಂಡಾಗ, ನೋಡಿ ಎಲ್ಲಿ ಸ್ವಲ್ಪ ತಿರುಗಿ ಎಲ್ಲರೂ ಅಂತ ಹೇಳ್ಬಿಟ್ಟು ಕೇಳಿದಾಗ, ಒಂದು ನಿಮಿಷ ಇರಿ, ಅಲ್ಲ ರವಿ ಮತ್ತು ಕನಕ ಕೈ ಹಿಡ್ಕೊಂಡು ಮಾತಾಡೋದ್ರಿಂದ ನಿಮಗೇನಾದರೂ ಅನಿಸ್ತಾ, ಏನಾದರೂ ತಪ್ಪಾಗಿ ಏನಾದರೂ ಕಾಣಿಸ್ತಾ ಅಂತ ಹೇಳಿದಾಗ, ಆಗ ಎಲ್ಲರೂ ಇಲ್ಲ ಯಾಕೆ ಈ ಥರ ಮಾತಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಎಲ್ಲರೂ ಕೇಳಿದಾಗ, ಮೀನಾ ಇಲ್ಲ ಶ್ರುತಿ ಯಾಕೆ ಆ ಥರ ಕೇಳ್ತಾ ಇದೆಯಾ ಅಂತ ಹೇಳಿದಾಗ, ನಾನು ಮತ್ತೆ ಕೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಮೀನಂಗೆ ತುಂಬ ಕೋಪ ಬರುತ್ತೆ. ಆಗ ಶ್ರುತಿ ಹೇಳ್ತಾಳೆ, ಏನೇ ಡೌಟ್ಸ್ ಇದ್ರೂ ಅಲ್ಲಲ್ಲೇ ಕ್ಲಿಯರ್ ಆಗಬೇಕು ಅಲ್ವಾ, ಅದಕ್ಕೆ ನಾನು ಡೌಟ್ಸ್ ಕ್ಲಿಯರ್ ಮಾಡ್ತಾ ಇದ್ದೀನಿ, ಈಗ ಏನೂ ಇಲ್ಲ ತಾನೇ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ. ಅತ್ತೆಗೆ ತುಂಬ ಡೌಟ್ ಇದೆ ಅಂತ ಹೇಳ್ಬಿಟ್ಟು ಕೇಳಿದಾಗ, ಶ್ರುತಿ ಏನಮ್ಮ ಮಾತಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಕೇಳ್ತಾರೆ. ಶ್ರುತಿ ಹೇಳ್ತಾಳೆ, ಹೌದು ಮಾವ, ಇದು ನನಗೆ ಬಂದಿರೋ ಡೌಟ್ ಅಲ್ಲ, ಅತ್ತೆಗೆ ಬಂದಿರೋ ಡೌಟು, ನಾನು ಕೂತಿರೋಣ ಕರ್ಕೊಂಡು ಹೋಗ್ಬಿಟ್ಟು, ನೋಡಮ್ಮ ಶ್ರುತಿ, ರವಿನ ನೀನು ಅಬ್ಸರ್ವ್ ಮಾಡ್ತಾ ಇರು, ಅಲ್ಲಿ ಕನಕ ಸರಿ ಇಲ್ಲ, ಅವಳು ಬುಟ್ಟಿಗೆ ಹಾಕ್ಕೊಂಡ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಅತ್ತೆನೇ ಹೇಳಿರೋದು ಮಾವ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ. ರಂಗನಾಥ್ ಅವರು, ಹೋಗ್ಲಿ ಬಿಡಮ್ಮ, ಅವಳು ಇದ್ದಿದ್ದೆ ಯಾವಾಗಲೂ, ನಿನಗೆ ಗೊತ್ತಲ್ವ ಅವಳು ಹೇಗೆ ಅಂತ, ಅವಳ್ದು ಯಾವಾಗಲೂ ಇದ್ದಿದ್ದೆ, ಅವೆಲ್ಲ ಬಿಟ್ಟು ಖುಷಿಯಾಗಿ ಹೂ ಕಟ್ಟಿ ಎಲ್ಲರೂ ತಲೆಯಿಂದ ತೆಗೆದ್ಬಿಟ್ಟು ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಎಲ್ಲರಿಗೂ ಹೇಳ್ತಾರೆ. ಖುಷಿಯಾಗಿ ಎಲ್ಲರೂ ಹೂ ಕಟ್ಟಿ ಅಂತ ಹೇಳಿದಾಗ ಎಲ್ಲರೂ ಕೂಡ ಹೂ ಕಟ್ಟೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಕನಕ ಹೇಳ್ತಾಳೆ, ನಾವೆಲ್ಲ ಹೂ ಕಟ್ಟುವಾಗ ಅಂತ್ಯಾಕ್ಷರಿ ಹಾಡ್ತಾ ಇದ್ವಿ ಅಂತ ಹೇಳಿದಾಗ, ಆಯಿತು ಹಾಗಿದ್ರೆ ಶುರು ಮಾಡಲಿ ಹಂಗಂದ್ರೆ ಹೇಳ್ಬಿಟ್ಟು, ಮೀನಾ ನೀವು ಶುರು ಮಾಡಿ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ. ಮೀನಾ ಹೇಳ್ತಾಳೆ, ಅಯ್ಯೋ ನನಗೆ ಹಾಡಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಆಗ ಶ್ರುತಿ ಹೇಳ್ತಾಳೆ, ಅಲ್ಲ ನಿಮಗೋಸ್ಕರ ಎಷ್ಟು ಜನ ಎಲ್ಲ ಬಂದಿದ್ದಾರೆ, ಅವರಿಗೆ ಖುಷಿ ಪಡಿಸ್ಬೇಕು ತಾನೆ, ನೀವು ಹಾಡಲೇಬೇಕು ಅಂತ ಹೇಳಿದಾಗ, ಆಯಿತು ನಾನು ಹಾಡ್ತೀನಿ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ ಅಂತ ಹೇಳ್ಬಿಟ್ಟು ಮೀನಾ ಹಾಡು ಹೇಳೋಕ್ಕೆ ಶುರು ಮಾಡ್ತಾಳೆ. ಅದನ್ನು ಕೇಳಿಸ್ಕೊಂಡ ರೋಹಿಣಿ ಮತ್ತು ಮನೋಜ್ ಮತ್ತು ಶಾಂತಿ 3 ಜನ ಕಿವಿ ಮುಚ್ಕೊಳ್ಳೋದು, ಆ ಕಡೆ ತಿರುಗೋದು ಈ ಕಡೆ ತಿರುಗೋದು, ಒಂಥರ ಇರಿಟೇಟ್ ಥರ ಮಾಡ್ತಾ ಇರ್ತಾರೆ. ಆಗ ಈ ಒಂದು ಕಡೆ ಈ ಥರ ಆದರೆ ಇನ್ನೊಂದು ಕಡೆ ಸೂರ್ಯ ಅವರು ತುಂಬ ಖುಷಿಯಾಗಿ ಆ ಹಾಡನ್ನು ಅದನ್ನು ಹಾಡ್ತಾ ಇರ್ತಾರೆ, ಅದನ್ನು ಅವರು ಸಂತೋಷನ ಪಡಿಸ್ತಾ ಇರ್ತಾರೆ. ಹಾಡ್ತಾರ ಹಾಡಿಗೆ ಅಲ್ಲೇ ಇದ್ದ ಪಾಠ ತಗೊಂಡು ಸೂರ್ಯ ಕೂಡ ಕುಣಿತಾ ಇರ್ತಾನೆ, ಕುಣಿದು ಸಂತೋಷನ ವ್ಯಕ್ತಪಡಿಸ್ತಾ ಇರ್ತಾನೆ. ಅದನ್ನು ನೋಡಿದ ರಂಗನಾಥ್ಗೆ ತುಂಬ ಖುಷಿ ಆಗುತ್ತೆ. ಯಾವಾಗಲೂ ನನ್ನ ಮಕ್ಕಳು ಹೀಗೆ ಇರಬೇಕು, ಹೀಗೆ ಖುಷಿಯಾಗಿರಬೇಕು, ಯಾವುದೇ ರೀತಿಯಿಂದ ಕೆಟ್ಟದ ನಮ್ಮ ಮನೇಲಿ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವರು ಕೂಡ ಖುಷಿಯಾಗಿ ಇರ್ತಾರೆ. ಇದೆಲ್ಲ ಒಂದು ಕಡೆ ಆದರೆ ಇನ್ನೊಂದು ಕಡೆ ಕಾಗೆ ಸುಬ್ಬ ಮತ್ತು ಮಂಜು ಇವರನ್ನು ಹೇಗಾದರೂ ಮಾಡಿ ಹಾಳು ಮಾಡಬೇಕು ಅಂತ ಹೇಳ್ಬಿಟ್ಟು, ಹೇಗಾದರೂ ಮಾಡಿ ಇವ್ರ ಕೆಲಸನ ಎಲ್ಲ ಹಾಳು ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಸುಬ್ಬ ಮುಂದೆ ಹೇಳ್ತಾ ಇರ್ತಾರೆ, ಅದೇನೋ 500 ಆರ್ಡ್ರ್ ಬಂದ್ಬಿಟ್ಟಿದೆ ಹೂ ಕಟ್ಟೋದು, ಅದನ್ನು ಹೇಗಾದರೂ ಮಾಡಿ ಈ ಬಾಬಾ ಅನ್ನಿಸ್ಕೊಂಡಿರೋ ಇವರಿಗೆ ನಾನು ಏನಾದರೂ ಮಾಡಿ ಅದನ್ನು ಹಾಳು ಮಾಡಬೇಕು ಅಂತ ಹೇಳ್ಬಿಟ್ಟು ಮಂಜು ಸುಬ್ಬನ ಹತ್ರ ಹೇಳ್ತಾ ಇರ್ತಾನೆ. ನೋಡಿದ ಸುಬ್ಬ ಇನ್ನೊಬ್ಬನ ರೌಡಿಗೆ ಒಂದು ಹೇಳ್ತಾನೆ, ನೋಡು ನಾನು ಹೇಳೋ ಥರ ನೀನು ಮಾಡಬೇಕು, ನಾನೊಂದು ಪ್ಲ್ಯಾನ್ನ ರೆಡಿ ಮಾಡ್ತೀನಿ, ಆ ಪ್ಲ್ಯಾನ್ ತಕ್ಕಂತೆ ನೀನು ಮಾಡಬೇಕು ಅಂತ ಹೇಳ್ಬಿಟ್ಟು ಒಬ್ಬರನ್ನ ರೆಡಿ ಮಾಡ್ತಾನೆ. ಸೂರ್ಯನ ಪ್ಲ್ಯಾನ್ನ ಹಾಳು ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಭರ್ಜರಿಯಾಗಿ ನಡೀತಾ ಇತ್ತು. ಈ ಕಡೆ ಮೀನಾ ಮತ್ತು ಸೂರ್ಯ ಫ್ಯಾಮಿಲಿ ಕೂಡ ತುಂಬ ಖುಷಿಯಾಗಿತ್ತು. ನೋಡೋಣ ಸ್ನೇಹಿತರೆ ಮುಂದೆ ಏನಾಗುತ್ತೆ ಅಂತ ಕಾದು ನೋಡೋಣ. ಇಂದಿನ ಸಂಚಿನ ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.